ಎಸ್ಆರ್ಟಿಇ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹಿತರ ಸಮ್ಮೇಳನ ಕಾರ್ಯಕ್ರಮ. ತಾಲೂಕಿನ ಕಸಬಾ ಹೋಬಳಿಯ ವೈ ಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕದಿರಿನಾಯಕನಹಳ್ಳಿ ವೈ ಹುಣಸೇನಹಳ್ಳಿ ಗ್ರಾಮದ ಎಸ್ಆರ್ಟಿಇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ 2003-2004ನೇ ಸಾಲಿನ 10ನೇ ತರಗತಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಂದ ಗುರುವಂದನಾ ಹಾಗೂ ಸ್ನೇಹಿತರ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಶಾಲೆ ಸಂಸ್ಥಾಪಕರಾದ ಎಸ್ ರಾಮಚಂದ್ರ ರೆಡ್ಡಿ ಹಾಗೂ ಹಳೆ ವಿದ್ಯಾರ್ಥಿಗಳಿಂದ ದೀಪ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡಲಾಯಿತು. ಎಸ್ಆರ್ಇಟಿ ಶಾಲೆಗೆ 2003-4ನೇ ಸಾಲಿನ 10ನೇ ತರಗತಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಂದ ಶಾಲೆಗೆ ಒಂದು ಸೌಂಡ್ ಸಿಸ್ಟಮ್ ಹಾಗೂ ಶಾಲೆಯ ವಿದ್ಯಾರ್ಥಿಗಳಿಗೆ ಲೇಖನಿ ಸಾಮಗ್ರಿಗಳನ್ನು ವಿತರಣೆ ಮಾಡಿದರು. 2003-2004ನೇ ಸಾಲಿನಲ್ಲಿ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಪಾಠ ಮಾಡಿದಂತಹ ಶಿಕ್ಷಕರಿಗೆ ಹಳೆ ವಿದ್ಯಾರ್ಥಿಗಳಿಂದ ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನ ಮಾಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಸಂಸ್ಥಾಪಕರಾದ ಎಸ್ ರಾಮಚಂದ್ರ ರೆಡ್ಡಿ, ಮುಖ್ಯ ಶಿಕ್ಷಕರಾದ ಕೆವಿ ನಾರಾಯಣಸ್ವಾಮಿ, ಹಿರಿಯ ಶಿಕ್ಷಕ ಟಿವಿ ಭೈರಪ್ಪ, ನಾಗಚಂದ್ರ, ಜಗದೀಶ್, ಕೃಷ್ಣಪ್ಪ, ಮಂಜುನಾಥ್, ನರಸಿಂಹಾರೆಡ್ಡಿ, ಪ್ರಭಾಕರ್, ಶಿಕ್ಷಕಿಯರಾದ ಗಾಯತ್ರಿ, ಮಾಲಾ, ಭವ್ಯ, ಬ್ರಾಹ್ಮಿಣಿ, ಹಳೆ ವಿದ್ಯಾರ್ಥಿಗಳಾದ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಪಿಂಡಿ ಪಾಪನಹಳ್ಳಿ ಕಿಶೋರ್, ಶಿಂಗೇಹಳ್ಳಿ ಸತೀಶ್, ಗೋರಮಡುಗು ಮುನಿರೆಡ್ಡಿ, ಕೊತ್ತನೂರು ರವಿಕುಮಾರ್, ಶ್ರೀನಾಥ್, ಹಳೆ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ಲೋಕೇಶ್, NKS TV4, ಶಿಡ್ಲಘಟ್ಟ. ವಿದ್ಯಾರ್ಥಿಗಳು ಅವ್ರಿಗೆ ನೀಡುವಂತ ಕೊಡುಗೆಯನ್ನು ಸ್ವೀಕರಿಸಮ ಬ್ಯಾಗ್ನಲ್ಲಿ ಇಟ್ಟು ಅಂತ ಒಂದು ಪ್ರಸಂಗ ತಪ್ಪಾಗಲ್ಲ. ಇಲ್ಲಿ ಏನು ತದ್ವಿರುದ್ಧದ ವಿಚಾರಗಳೇನೆಂದ್ರೆ ಆಸಕ್ತಿ ಹೇಳ್ತೇನೆ. ಕೃತಯುಗದಲ್ಲಿ ಗುರುವಿಗೆ ಶಿಷ್ಯ ನಂಬಿಸಿದರೆ ಅಹುದೆನವರು, ಕಲಿಯುಗದಲ್ಲಿ ಶಿಷ್ಯನಿಗೆ ಗುರು ನಂಬಿಸಿದರೆ ಅಹುದೆನವರು. ನೋಡಿ ಹೇಗಿದೆ ಗುರು ಶಿಷ್ಯರ ಬಾಂಧವ್ಯ ಎಷ್ಟು ಬದಲಾಗಿದೆ ಅಂತ. ಇವತ್ತು ಮೊದಲಿಗೆ ಗುರುಕುಲ ಪದ್ಧತಿ ಇದ್ದಾಗ ಯಾರು ಅರ್ಥಗಳಿದ್ದಾರೋ ವಿದ್ಯಾರ್ಥಿ ಅಂತ ಅನ್ನುವ ನಿಜವಾದ ಅರ್ಥದ ಅಭ್ಯರ್ಥಿಗಳಿರ್ತಿದ್ರು, ಅವರು ವಿದ್ಯೆಯನ್ನು ಅರ್ಜನೆ ಮಾಡಲಿಕ್ಕೆ ಗುರುವನ್ನು ಆರಿಸ್ಕೊಂಡು ಹೋಗ್ತಿದ್ರು, ಹುಡುಕೊಂಡು ಎಲ್ಲಿ ಕಾಡುಗಳಲ್ಲಿ, ನದಿ ತೀರದಲ್ಲಿ ಅಂತಿದ್ದ ಕಡೆ. ಬಟ್ ಈಗಲ್ಲ, ಈಗ ವೃದ್ಧ ಪದ ಮೇಸ್ಟ್ರುಗಳು ಹುಡುಗನು ಹೋಗ್ತಾರೆ, ಬಾರಪ್ಪ ಪಾಠ ಮಾಡ್ತೀನಿ. ಇದು ಸರ್ಕಾರದ ನೀತಿ, ಏನು ಮಾಡೋಕ್ಕಾಗಲ್ಲ, ಕಾಲ ವೈಪರೀತ್ಯ ಹಂಗೆ ಬಂದ್ಬಿಟ್ಟಿದೆ. ಎಲ್ಲರನ್ನು ಸುಶಿಕ್ಷಿತರನ್ನಾಗಿ ಮಾಡಬೇಕು ಅನ್ನೋದು ಸರ್ಕಾರದ ಧ್ಯೇಯ. ಇದರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದ ಚಿಂತನೆ ಕೂಡ ಹೀಗಾಗಿದೆ. ಇವತ್ತಿನ ದಿವಸ ಮಕ್ಕಳಲ್ಲಿ ಕಲಿಕೆಯ ಆಸಕ್ತಿ ಏನಾಗಿದೆ, ನಶಿಸ್ತಾ ಇದೆ. ಇದು ಬಹಳ ದುರಂತವಾದಂತಹ ಒಂದು ಸನ್ನಿವೇಶ ಅಂತಂದ್ರೆ ತಪ್ಪಾಗಲಾಗಲ್ಲ. ಬಲವಂತ ಮಾಡಬೇಕು, ಬರೋ ಇವತ್ತು ಪಾಠ ಹೇಳಿದ್ರೆ ನಾಳೆ ದಿವಸ ಬರೋದಿಲ್ಲ, ಇವತ್ತು ಹೋಮ್ವರ್ಕ್ ಕೊಟ್ಟರೆ ನಾಳೆ ಬರೋದಿಲ್ಲ. ಇದು ಪರಿಸ್ಥಿತಿ. ಯಾಕೆ ಅಂತಂದ್ರೆ ಪರಿಸ್ಥಿತಿ, ಪರಿಸರ, ವಾತಾವರಣ, ಆರ್ಥಿಕ ಸುಧಾರಣೆಗಳು, ಸಾಮಾಜಿಕ ಸುಧಾರಣೆಗಳು ಇವೆಲ್ಲವೂ ಕಾರಣವಾಗಿದೆ. ನಮಗೆ ಸ್ವಾತಂತ್ರ್ಯ ಬಂದ 47ರಲ್ಲಿ ಇದ್ದ ಪರಿಸ್ಥಿತಿ ಊಹಿಸಿಕೊಂಡ್ರೆ ಇವತ್ತು ನಾವು ಯಾವ ಮಟ್ಟದಲ್ಲಿದ್ದೇವೆ ಅಂತ ಅನ್ನೋದನ್ನ ನಾವೇ ನಂಬಲಿಕ್ಕೆ ಆಗುದಿಲ್ಲ. ಬಹಳಷ್ಟು ಇದ್ದಾರೆ, ಬಹಳಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ, ಒಳ್ಳೆ ಒಂದು ಹೆಸರನ್ನು ಗಳಿಸಿದ್ದಾರೆ. ಬಹುಶಃ ಇದುವರೆಗೂ ಒಂದು ಕೆಟ್ಟ ವಿದ್ಯಾರ್ಥಿ ಅಂತಕ್ಕಂಥ ಒಂದು ವಿಷಯ ಇದುವರೆಗೂ ನನ್ನ ಕಿವಿಗೆ ಬೀಳೇ ಇಲ್ಲ. ನಮ್ಮ ಮಕ್ಕಳು ಬಹಳ ಮುಕ್ತರಾಗಿದ್ರು. ಆಗ ಈಗಲೂ ಸಹ ಅದೇ ತರ ಕಾಣಿಸ್ತಾರೆ, ಅದೇ ತರ ಪ್ರೀತಿ ವಿಶ್ವಾಸವನ್ನ ಕೊಡ್ತಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಿದ್ದೀರಿ ಅಂದ್ರೆ ನಾವು ಬಹುಶಃ ಒಬ್ಬ ವಿದ್ಯಾರ್ಥಿ ಶಿಕ್ಷಕನಿಗೆ ಒಳ್ಳೆ ಗೌರವವನ್ನು ಕೊಟ್ಟಿದ್ದಾನೆ ಅದು ಶಿಕ್ಷಕನು ಮಾತ್ರ ಇಲ್ಲ, ತನ್ನ ತಂದೆ ತಾಯಿಗಳನ್ನು ಕೊಡ್ತಾ ಇದ್ದಾನೆ. ಬಹುಶಃ ಪ್ರಪಂಚದಲ್ಲಿ ತಂದೆ ತಾಯಿ ಶಿಕ್ಷಕರು ನಿಜವಾದಂಥ ದೇವರುಗಳು. ನಮ್ಮ ಶಿಕ್ಷಕರನ್ನು ನೀವು ಪ್ರೀತಿಸ್ತಾ ಇದ್ದಾರೆ ಅಂದ್ರೆ ನಿಜವಾದಂಥ ಒಂದು ವಿದ್ಯಾರ್ಥಿಗಳು ನೀವಂತ ನಾನು ಹೇಳ್ತೀನಿ. ಆದ್ರೆ ಈಗ ಇಲ್ಲಿ ನನ್ನ ಮುಂದೆ ಕೂತಿದ್ದಾರೆ ಈ ಮಕ್ಕಳು. ಬಹುಶಃ SRT ಶಾಲೆಯಲ್ಲಿ ನಾನು ನಿವೃತ್ತಿ ಹೊಂದಿದಾಗ ಕೆಲವರು ಇನ್ನೂ ಹುಟ್ಟೇ ಇಲ್ಲ, ಕೆಲವರು LKG UKG ಓದ್ತಾ ಇದ್ರು, ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರೆ ಅಂತಕ್ಕಂಥದ್ದು ನಾನು ಹೇಳ್ತೀನಿ. ಬಹುಶಃ ನೀವು ವಿದ್ಯಾರ್ಥಿಗಳು
ಒಳ್ಳೆಯ ಒಂದು ಹೆಸರನ್ನು ಗಳಿಸಿ ಇಲ್ಲಿ ಕೂತಿರ್ತಕ್ಕಂಥ ವಿದ್ಯಾರ್ಥಿಗಳು, ಈಗ ಗೊತ್ತಾಗ್ತಕ್ಕಂಥ ಈ ಶಾಲೆಯ ವಿದ್ಯಾರ್ಥಿಗಳು ಒಳ್ಳೆಯ ಶಿಕ್ಷಣವನ್ನ ಪಡೀರಿ. ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಒಂದು ಕೀರ್ತಿಯನ್ನ ತನ್ನಿ. ಇಲ್ಲಿ ನಾನು ಹೇಳ್ತಕ್ಕಂಥದ್ದು ನನ್ನ ವಿದ್ಯಾರ್ಥಿಗಳಾಗ್ಬೋದು, ಈಗ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಾಗ್ಬೋದು, ನೀವು ನಿಮ್ಮ ತಂದೆ ತಾಯಿಗಳಿಗೆ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರಿಗೆ ಒಳ್ಳೆಯ ಪ್ರೀತಿ ವಿಶ್ವಾಸವನ್ನು ಕೊಡಿ, ಮತ್ತು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಿ. ನೀವು ಈ ಸಮಾಜದಲ್ಲಿ ಒಳ್ಳೆಯ ಒಂದು ವ್ಯಕ್ತಿಗಳಾಗಿ ನೀವು ಮಾರ್ಪಟ್ಟು ಆಗ್ಬೇಕಂತ ಹೇಳ್ಬಿಟ್ಟು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಹೇಳಿದ್ರೆ ನಾನು ಎಲ್ಲರೂ ಸಹ ಬೇರೆ ಕಡೆ ಸುಮಾರು 9 ವರ್ಷಗಳು 10 ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ. ಆದರೆ ಇಲ್ಲಿ ಸಿಕ್ಕದಂತ ದೊಡ್ಡ ಚಪ್ಪಾಳೆಯೊಂದಿಗೆ ಗೌರವವನ್ನು ಸಮರ್ಪಿಸಬೇಕಾಗಿ ತಮ್ಮಲ್ಲಿ ವಿನಂತಿ.